ಯವ್ವ ಈಗ ಲಗ್ನ ಮನಿ ಕೈ ಬಂತು ನೋಡು. ಅಷ್ಟು ಚಂದಾಗಿರವ ಜಗ್ಮಗ್ ಸೀರೆ ಉಟ್ಕೊಂಡು ಬರವ. ನೀನು ಒಂದೀಟ್ ದೊಡ್ಡ ಬಾಡ್ರಿ ಸೀರೆ ಉಡ್ಬೇಕಿಲ್ಲ, ಒಂದೀಟ್ ಸಿಂಪಲ್ ಆತವ. ಹೋಗ ಬೇರೆ ಉಟ್ಕೊಂಡ್ ಹೋಗು. ಹೊಳ ಮಳ ಉಟ್ಕೊಳೋದು ಕಳೆಯೋದು ಎಲ್ಲಿ ಬಿಡ್ರಿ ಅತ್ತಿ, ಇದ ಇರೋಲ್ದಕ್ಕ. ಕಾಟನ್ ಸೀರೆ ಹರವಾಣ ಇರ್ತಾವು, ಶೆಕಿನ ಅನ್ಸಂಗಿಲ್ಲ, ಅದಕ್ಕ ಇದನ್ನ ಉಟ್ಕೊಂಡ್ಬಿಟ್ಟಿನಿ ಬಿಡ್ರಿ. ಅತ್ತಿ ಮನಿ ದೇವ್ರಿಗೆ ನೀವು ಬರಂಗಿಲ್ರಿ? ಇಲ್ಲವಾ, ನೀವ ಹೋಗಿ ಬರ್ರಿ. ನನಗೆ ಬಿಸ್ಲಾಗ ಆಗಿ ಬರಂಗಿಲ್ಲ, ಮತ್ತು ಜಡ್ಡು ಜಾಪತ್ರಿ ಬಂದ್ರೆ ಏನು ಮಾಡಲಿ, ಬೇಡ, ನೀವು ಅಷ್ಟ್ರು ಹೋಗಿ ಬರ್ರಿ. ಹೋಗೋಕ್ಕಿಂತ ಮುಂಚೆ ಒಂದು ಮಾತೈತಿ. ಹಾಂ, ನಾ ಹೇಳ್ದಂಗೆ ನೀವು ಕೇಳ್ಬೇಕು. ನಾ ಏನೋ ಕೊಟ್ರು ನೀವು ಒಲ್ಲೆ ಅನ್ನಬಾರ್ದು. ಏನು ಕೊಡ್ತಿದ್ದ ಅಮ್ಮ? ನಮ್ಮಣ್ಣ ನನಗಂತೇಳಿ ಆಸ್ತಿ ಮಾಡ್ಯಾನ. ಆ ಆಸ್ತಿ ಒಳಗೆ ನಿಮ್ಮ 4 ಮಂದಿಗೂ ನಾನು 4 ಭಾಗ ಮಾಡಿ ಕೊಡ್ತೀನಿ, ಒಲ್ಲೆ ಅನ್ನಬಾರ್ದು. ನಿಮ್ಮಣ್ಣ ನಿನ್ನ ಹೆಸರೇ ಮಾಡಿದ್ದ ಆಸ್ತಿನ ಅಲ್ಲ ಇವ್ರಿಗೆ ಯಾಕೆ ಮಾಡಕತ್ತೀವಿ? ನನ್ನ ಮಕ್ಕಳಿಗೆ ನಾ ಆಸ್ತಿ ಮಾಡ್ಬೇಕನ್ನೋ ಆಸೆ ಐತ್ರಿ ವೈನಿ. ದಯವಿಟ್ಟು ಇದಕ್ಕೆ ಅಡ್ಡಿಪಡಿಸ್ಬೇಡ್ರಿ. ಅಲ್ಲ, ಈ ಆಸ್ತಿ ನಮ್ಗೆ ಯಾಕೆ ಮಾಡಕತ್ತೀರಿ? ಈಗ ನಿಮಗೂ ಮದುವೆ ಆಗಕತ್ತೈತಿ. ಹಾಂ, ನಿಮಗೆ ಮುಂದೆ ಬರ್ತೈತಿ. ಈಗ ನಮ್ಗೆ ಏನು ಮಾಡೋದು ಬೇಕಾಗಿಲ್ಲ, ಸಾಕು. ನೀವು ಪ್ರೀತಿ ಕೊಟ್ಟಿರಲ್ಲ ಅಷ್ಟೇ ಸಾಕು. ನಮ್ಗೆ ಯಾವ ಆಸ್ತಿ ಬೇಡ, ಗಿಸ್ತಿ ಬೇಡ. ನಮ್ಗೆ ನಿಮ್ಮ ಪ್ರೀತಿ ಮುಖ್ಯ, ಅದ ನಮ್ಗೆ ದೊಡ್ಡ ಆಸ್ತಿ. ಅಮ್ಮ, ನಮ್ಗೆ ತಾಯಿ ಪ್ರೀತಿ ತೋರಿಸಿರಿ. ನಂದೆಲ್ಲ ಆಗು ಹೋಗು ನೋಡಿರಿ. ಇದಕ್ಕೆ ಹೆಚ್ಚಿನ ನನಗೇನು ಬೇಕು? ನನಗೆ ಯಾವ ಆಸ್ತಿ ಬೇಡ, ಪಾಸ್ತಿ ಬೇಡ. ನನಗೊಂದು ಬದುಕು ಕೊಟ್ಟಿರಿ, ನನಗೆ ಆಸ್ತಿ ಬೇಡ್ರಿ ಅಮ್ಮ. ನಾನು ಇಸ್ಕೊಳಂಗಿಲ್ಲ. ನನ್ನ ಬದುಕು ಇಷ್ಟಕ್ಕೆ ಮುಗಿದು ಹೋತ ಅಂತ ಅನ್ಕೊಂಡೆ. ನನ್ನ ಬದುಕಿನಾಗ ಭರವಸೆ ಮೂಡಿಸಿದವರು ನೀವ. ನನಗೆ ನಿಮ್ಮ ಪ್ರೀತಿ ಮುಖ್ಯ ಹೊರತಾಗಿ ಆಸ್ತಿ ಮುಖ್ಯ ಅಲ್ಲ. ಅದೇನು ನನಗೆ ಗೊತ್ತಿಲ್ಲ. ನೀವೇನಂದ್ರಿ, ನಾ ಹೇಳ್ದಂಗೆ ಕೇಳ್ತೀನಂದ್ರಿ. ನಾ ಕೊಟ್ಟಿದ್ದು ನೀವು ಇಸ್ಕೊಳಬೇಕು. ಅಮ್ಮ, ಬೇಕಂದ್ರೆ ಇವ್ರು 3 ಮಂದಿ ಕೊಡ್ರಿ. ನನಗಂಕ್ರು ಯಾವ ಆಸ್ತಿ ಬೇಡ, ಪಾಸ್ತಿ ಬೇಡ. ಯಾಕಂದ್ರೆ ನಂದು ನೌಕರಿ ಐತಿ, ನನ್ನ ಕಾಲ ಮ್ಯಾಗ ನಾನು ನಿಂತ್ಕೊಂಡೇನಿ. ನನಗೆ ದಯವಿಟ್ಟು ಬೇಡಮ್ಮ ಈ ಆಸ್ತಿ. ನೀವು ಎಲ್ಲರೂ ಹೆಂತಾರದಿರುವ, ಆಸ್ತಿ ಅಂದ್ರೆ ಬಾಯ್ ಬಾಯ್ ಬಡ್ಕೊಂತಾರ, ರೊಕ್ಕ ಅಂದ್ರೆ ಬಾಯ್ ಬಾಯ್ ಬಡ್ಕೊಂತಾರ. ಆದ್ರೆ ನಾ ಕೊಡ್ತೀನಂದ್ರೆ ಬೇಡ ಅಂತ ಅಂತೀರಲ್ಲ, ಕರೆವಂದ್ರೆ ನನ್ನ ಹೊಟ್ಟೆಗೆ ಅಷ್ಟು ಹುಟ್ಟಿಲ್ಲ, ನನ್ನ ಮಕ್ಕಳಕ್ಕಿಂತ ಹೆಚ್ಚು ನೀವು. ನೀ ತೊಗೊಳಬೇಕು ಪರವ. ನೀ ತೊಗೋಲಿಕ್ಕಂದ್ರೆ ನನ್ನ ಮನಸ್ಸಿಗೆ ಭಾಳ ನೋವಾಗುತ್ತೆ ನೋಡು. ಆಯ್ತು ರೀ ಅಮ್ಮ, ನಾ ತೊಗೋತೀನಿ. ಆದ್ರೆ ಒಂದು ಕಂಡೀಷನ್, ನಾನು ಯಾರಿಗೆ ಕೊಟ್ರು ನೀವೇನು ಅನ್ಬಾರ್ದು. ಆಯ್ತು ತಗೊಳವ. ನನ್ನ ಪಾಲಿಗೆ ಬಂದಿದ್ದ ಆಸ್ತಿನ ರೇಣಕ್ಕ, ನೀಲಕ್ಕ, ಸುಮಿತ್ರಕ್ಕಗ ಎಲ್ಲರಿಗೆ ಸರಿ ಸಮವಾಗಿ ಕೊಟ್ಟುಬಿಡ್ರಿ. ತಂಗಿ ನೋಡ್ಲಿ ಎಷ್ಟು ಐತಿಕಿಗೆ, ಅದಕ್ಕಾಕಿನ ಮುಟ್ಟಕ್ಕಾಗವಲ್ದಲ್ಲಿ ನನಗ. ಹೆಂಗಾರ ಮಾಡಿ ಆಕಿ ಕಡೆ ಇರುವ ಡಾಮ್ ಡುಚಕ್ ದಸಕ್ ಪಸಕ್ ಅದನ್ನ ತೆಗೆದು ಹೋಗಿಲಿ, ಇಲ್ಲ ಅಂದ್ರೆ ನಾ ಏನು ಮಾಡಕ್ಕಾಗಲ್ಲ. ತಡಿಯ ಮುದಿದೇವ, ಕಣ್ಣು ಮುಚ್ಕಂತ ಇದ್ರಾಗ ತೆಗೆದು ಹೋಗಿತೀನಿ ನಾನು. ಈಕಿ ಏಟ ಪಕ್ಕ ಇದ್ದಾಳೆ, ಈಕಿತಿನ ಅಪ್ ನಟ್ ಪಕ್ಕ ಅದೀನಿ. ತಡಿ, ಏಟತ್ತು ಕಣ್ಣು ಮುಚ್ಕಂತ ತೆಗಿದ್ರೊಳಗ ಕಣ್ಣ ಬಳ್ಳ ಆಡ್ಸೋದು. ಆಕಿ ಕಡೆ ಇರೋದು ಡಾಮ್ ಡುಸುಕ್ ಪುಸುಕ್ ಅದನ್ನೆಲ್ಲ ತೆಗೆದು ಹೋಗಿತೀನಿ. ತಡಿ, ನನಗೆ ಗೊತ್ತೈತೆ. ಆದ್ರೆ ಒಂದು ಇದನ್ನ ಶಬ್ದ ಮಾಡ್ಬೇಕು ನೀನು. ಅದು ತೆಗೆದು ಹೋಗೋದ ಮೇಲೆ ಆಕಿದ ನಡ ಮುರಿಸಿ ಮೂಲಿ ಕುಂದ್ರಸು. ನನ್ನ ಮಗ ಸಸಿನ ಬ್ಯಾರೆ ಮಾಡ್ದಂಗ ಏಸ್ ಮಂದಿ ಬ್ಯಾರೆ ಮಾಡ್ತಾಳನ್ನ ಆಕಿ. ಇಂಥವ್ರಿಗೇನಿಲ್ಲ, ಸರಿಯಾದ ಪಾಠನ ಕಲಿಸ್ಬೇಕು. ಏನಿಲ್ಲ, ನಡ ಮುರಿದು ಮೂಲೆ ಬಿದ್ದಿರ್ಬೇಕು ನೋಡು, ಹಂಗತಿ ಮಾಡಿಬಿಡಕಿನ. ಎಸ್ ಬಾಸ್, ಹಂಗ ಮಾಡ್ತೀನಿ. ಈ ಮುಲಿ ಮಾಡ್ತೀನಿ ನಿನ್ನ ಗುಮುಲಿ. ಅದಟ್ ಮಾಡ್ಲಿ ಗಂಗಿ. ಆಕಿ ಯಾ ಗಂಡು ಮಕ್ಕಳನ್ನು ಕಣ್ಣು ಎತ್ತಿ ನೋಡಿರ್ಬಾರ್ದು, ಹಂಗತಿ ಮಾಡ್ತೀನಿ ಆಕಿನ. ಮಾಮನ್ ಮದುವೆ ಅಂತಿ, ನನಗೆ ಹೊಸ ಬಟ್ಟಿನ ಇಲ್ಲ ಹಾಕೊಳಕ. ನಂಗೆ ಹೊಸ ಬಟ್ಟೆ ಬೇಕು. ನೋಡ್ಪುಟ್ಟ, ನನ್ನ ಹತ್ರ ರೊಕ್ಕಿಲ್ಲ ಹೊಸ ಬಟ್ಟೆ ತಂದು ಕೊಡಾಕ. ಇದ್ದ ಬಟ್ಟೆಗ ಅದ್ರಾಗ ಒಂದು ಯಾವ್ದಾರ ಚಲೋ ಇತ್ತಂದು ಹಾಕೊಂಡು ಲಗ್ನ ಮಾಡಷ್ಟೆ. ನನ್ನ ಹತ್ರ ತೀರಾ ಅಂಥದ್ನು ಇಲ್ಲ ಮಮ್ಮಿ. ಒಂದು ಜೊತೆ ಚಲೋ ಬಟ್ಟೆ ಕೊಡ್ಸಕ್ಕೂ ಆಗಂಗಿಲ್ಲನ. ಮಾಮನ ಮದುವೆ ಬೇರೆ, ನಂಗೆ ಹೊಸ ಬಟ್ಟೆ ಬೇಕಂದ್ರೆ ಬೇಕಾ. ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ಲ ನಿನಗೆ? ನನ್ನ ಹತ್ರ ರೊಕ್ಕಿಲ್ಲ ಅಂತೇಳಿ ಎಲ್ಲಿದ್ದ ತಂದು ಕೊಡ್ಲಿ ನಿನಗೆ ನಾನು? ಪುಟಿ ಏನತ್ವಾ? ಏನಿಲ್ಲ ಬಿಡಣ್ಣ, ಹಂಗ ಅವ್ನು ಯಾವಾಗಲೂ ಕಿರಿಕಿರಿ ಇರೋದ. ನೋಡ್ ಮಾಮ, ನನಗೆ ಹೊಸ ಬಟ್ಟೆ ಇಲ್ಲ, ನಿನ್ನ ಮದ್ವೆಗೆ ಹಾಕೊಳಕ ಒಂದು ಜೊತೆ ಬಟ್ಟೆ ಕೊಡ್ಸಂದ್ರ ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳ್ತಾಳೆ ಮಮ್ಮಿ. ಸುಮ್ಮಿರ ಅಂದ್ರೆ ಸುಮ್ಮಿರ್ಬೇಕಷ್ಟೇ. ನಿಂಗೆ ಎಷ್ಟು ಸಲ ಹೇಳ್ತೀನಿ, ದೊಡ್ಡವ್ರು ಮಾತಾಡೋದಾಗ ನಡು ಆಟ ಬಾಯಿ ಹಾಕಿ ಮಾತಾಡ್ಬಾರ್ದು ಅಂತೇಳಿ. ಹೋಗ. ಅಲ್ಲ ಪುಟಿ, ಪಾಪ ಅವನ್ ಯಾಕೆ ಗದರ್ತಿ? ಏನ್ ಮಾಡ್ಲಣ್ಣ, ಬೇಕಂದಿದ್ದು ಬೇಕಾ? ನನಗಂಕರು ಸಾಕಾಗಿ ಹೋಗಿತ್ತಪ್ಪ ಇವನ್ ಕಲಾಗಿ. ತಗೋ ಪುಟ್ಟ, ನಿನಗ ನಿನ್ ಮಗಗ ಬಟ್ಟೆ ತಗೊಂಡ್ ಬಾ. ನೀವು ಯಾರು ಬರಂಗಿಲ್ಲ ಅಂತೇಳಿ ನಾನು ಬಟ್ಟೆ ತರಲಿಲ್ಲ. ಅಯ್ಯೋ ಬ್ಯಾಡಣ್ಣ, ಬ್ಯಾಡ. ಅದೇನು ಹಂಗ ಮಾತಾಡ್ತಿರ್ತತಿ, ಬರೀ ಹಿಂಗ ಹಠ. ಅದೇನು ಮಳ್ಳ ಐತಿ ಅವ್ನದೇನು ಮಾತು ಕೇಳ್ತಿ? ಬ್ಯಾಡ. ಅದಾವ ಬಟ್ಟೆ ಅವನು ಎಷ್ಟು ಬಟ್ಟೆ ಕೊಡ್ಸಿದ್ರು ಬಟ್ಟೆನೇ ಇಲ್ಲ ಅಂತ ಹೇಳ್ತಾನವ. ನನ್ನ ಮದ್ವೆ ಐತಿ, ನಿನಗ ನಾನು ಚಲೋ ಬಟ್ಟೆ ಕೊಡಿಸ್ಬೇಕ. ನನಗ ನೀ ಬರ್ತಿ ಅಂತ ಗೊತ್ತಿದ್ದಿದ್ದಿಲ್ಲ, ಇಲ್ಲಾಂದ್ರೆ ತರ್ತಿದ್ದೆ ನಾನು. ತಗೋ ಹಿಡಿ, ನಿನಗೆ ಎಂಥ ಸೀರೆ ಬೇಕೋ ಅಂಥ ಸೀರೆ ತಗೋ, ನಿನ್ನ ಮಗಗ ಬಟ್ಟೆ ತಗೋ.
ಅಣ್ಣ ಅದು ಬೇಡ. ಅಲ್ಲ, ನಮ್ಮ ಹತ್ರ ಇದ್ದಂಥವು ಬಟ್ಟೆ ಹಾಕೊಂಡು ನಾವು ಮದುವೆ ಮಾಡ್ತೀವಿ, ಬೇಡಣ್ಣ. ಮಾಮ, ನಮ್ಮ ಮಮ್ಮಿ ಹತ್ರ ಚಲೋ ಸೀರೆನೇ ಇಲ್ಲ. ಸುಳ್ಳು ಹೇಳ್ತಾಳ ನಮ್ಮ ಮಮ್ಮಿ. ಸುಮ್ಮನೆ ಅಂದ್ರೆ ಹೊಟ್ಟೆ ಇರೋಕ್ಕಾಗಿಲ್ಲಲ್ಲ ನಿನಗೆ. ಬರೀ ಹಿಂಗೆ ಮಾಡ್ತೈತಿ ಹುಡುಗ. ನಾ ಇದ್ದ ಸೀರೆ ಮ್ಯಾಗ ಒಂದು ಅದ್ರಾಗ ಯಾವ್ದಾರು ಒಂದು ಚಲೋದು ಇದ್ದಿದ್ದು ಉಟ್ಕೊಂಡು ನಾ ಮದುವೆ ಮಾಡ್ತೀನಿ. ಸುಮ್ಮನೆ ಈ ಹುಡುಗಂದು. ಇಲ್ವಾ ಮದ್ವಿಗೆ ಅಂತ ಬಂದು ಹೋಗು ಚಲೋ ಬಟ್ಟೆ ತಗೊಂಡ್ ಬಾ. ನಿಮ್ಗೆ ಎಂತ ಬೇಕು ಅಂತ ಬಟ್ಟೆ ತಗೋರಿ. ಒಲ್ಲೆನಕ್ ಹೋಗ್ಬೇಡ ಪುಟ್ಟ, ತಗೋ. ಆದರೂ ಅಣ್ಣ ಇಷ್ಟೊಂದು ದುಡ್ಡ ಬೇಡ. ನಾನು ಸುಮ್ಮನೆ ಒಂದು 500-600 ರೂಪಾಯಿದ ತಗೋತೀನಿ ತಗೋ ಸ್ಯಾರಿನ. ಇಷ್ಟು ರೊಕ್ಕ ಬ್ಯಾಡ ತಗೋ ಅಣ್ಣ, ನಿಂದು ಖರ್ಚು ಕಂದ ಇರ್ತೈತಿ. ಇಲ್ಲ ಪುಟ್ಟ ತಗೋ. ನಿನಗೆ ನಿನ್ನ ಮಗಗ ಚಲೋ ಅರ್ಬಿ ತೊಗೊಂಬರ್ರಿ. ನಾನೇ ಬಂದು ಕೊಡಿಸ್ತಿದ್ದೆ, ಒಂದು ಸ್ವಲ್ಪ ನಾನು ಬ್ಯುಸಿ ಇದ್ದೀನಿ ಅಮ್ಮ. ಅದಕ್ಕೆ ಇಲ್ಲಿಂದ ದೂರ ಆಗಂಗಿಲ್ಲ ಸಿಟಿ. ಒಂದು 20-25 ಕಿಲೋಮೀಟ್ರ್ ಐತಿ. ಆಟೋ ಸಿಗ್ತಾವು, ಬಸ್ ಸಿಗ್ತಾವು, ಹೋಗಿ ನೀವಿಬ್ರು ತೊಗೊಂಬರ್ರಿ. ಸರಿ ಅಣ್ಣ. ಆದರೆ ಇಂಥ ಟೈಮ್ನ್ಯಾಗ ನಾನು ನಿನಗೆ ಏನಾರ ಉಡುಗೊರೆ ಕೊಡಬೇಕು ಅಂತಾದ್ರಾಗ ನೀನೇ ಕೊಡುವಂಗಾಯ್ತು ನೋಡಪ್ಪ. ಎಂಥ ಪರಿಸ್ಥಿತಿ ಬಂದೈತೆ ನೋಡಣ್ಣ ನನಗೆ. ಬೇಜಾರು ಮಾಡ್ಕೋಬೇಡ ಪುಟ್ಟ. ನೀನು ಬಂದಿಲ್ಲ ಅದು ನನಗೆ ದೊಡ್ಡ ಹುಡುಗರಿ. ಸರಿ ಆಯ್ತು, ನಂದು ಅರ್ಜೆಂಟ್ ಕೆಲಸ ಐತಿ, ಬಲ್ಲ. 10,000 ರೂಪಾಯಿ ಕೊಟ್ಟ ಇಷ್ಟು ನಾಟಕ ಮಾಡಿದ್ದೀನಿ ಅಂತೇಳಿ ಈತ ಕೊಂಡ ರೊಕ್ಕ ಬಂದು ಹಿಂಗೆ ನಾಟಕ ಮಾಡಿ ಇಸ್ಕೋಬೇಕು. ನಮ್ಮಣ್ಣ ಅದನ್ನು ಫೂಲ್ ಅದನ್ನು ಸ್ವಲ್ಪ ಹೆಣ್ಣುಗಳೈತೆ. ನಾವು ಒಂದೀಟು ಬೇಜಾರು ಮಾಡ್ಕೊಂಡ್ರೆ ಮುಗಿದು ಹೋತು, ನಮ್ಮಣ್ಣ ಕರಗೇ ಬಿಡ್ತಾನೆ. ಆದರೂ ಮಮ್ಮಿ ನೀನು ಭಾಳ ಬೆರಿಕಿದಿ ತಗೋ. ನಾಟಕ ಮಾಡಿದೆ ಅಂತ ಇಷ್ಟಕೊಂಡ್ರೆ ರೊಕ್ಕ ಬಂದು. ಮಮ್ಮಿ ಮತ್ತು ನಾನು ಡ್ರೆಸ್ ಕೊಡಿಸ್ತಿ ಇಲ್ಲ? ನಡಿ ಹೋಗಿ ತೊಗೊಂಬರೋಣ. ನೋಡು ನಿಮ್ಮ ಮಾಮ ಹಿಂಗತಿ ಅದನ. ಅವಂಗ ನಾಟಕ ಮಾಡಿದ್ದು ಬಿಟ್ಟಿದ್ದು ಗೊತ್ತಾಗಲ್ಲ. ಸ್ವಲ್ಪ ಬೇಜಾರು ಮಾಡ್ಕೊಂಡ್ರೆ ಮುಗಿದು ಹೋಗ್ತು. ಮಂಜು ನಂಗೆ ಕರಗಿ ಹೋಗ್ಬಿಡ್ತಾನ ನಮ್ಮಣ್ಣ. ಪಾಪ ಭಾಳ ಇನ್ನೋಸೆಂಟ್ ಅದನ್ನ ನಮ್ಮಣ್ಣ. ಇವನ್ ಮಾತ್ರ ಚಂದಾಗ ಉಪಯೋಗ ಮಾಡ್ಕೋಬಹುದು. ಹಿಂಗ ಇವನ್ ಮುಂದೆ ಕಣ್ಣೀರು ಉದುರಿಸಿನ ಇವನ್ ಕೆತ್ತಬಹುದು. ಆರಾಮ ಮಕ್ಕೋಬಹುದು. ಎತ್ತಾಟನೂ ಇರಲ್ಲ, ಎತ್ತಗ್ಲೂ ಇರಲ್ಲ. ಕೆಟ್ಟ ದೃಷ್ಟಿನಾರ ಇರಲಿ, ಏನಾರ ಇರಲಿ, ಈ ತಾಯ್ತ ಕೊಟ್ಟಾಳ ನಮ್ಮಮ್ಮ, ಏನೂ ಆಗಂಗಿಲ್ಲ. ಈ ಮನ್ಯಾಗ ಇನ್ನು ನಾ ಆರಾಮಾಗಿರ್ಬೋದು. ಆರಾಮಾಗಿರಕ್ಕೆ ಹೆಂಗಾಗತ್ತ? ಈ ಮುದುಕಿನ ಓಡಿಸ್ಬೇಕು, ಆ ಹುಡುಗನ ಮನೆ ಬಿಟ್ಟು. ಅಂದ್ರೆ ಈ ಮುದುಕಿ ಆ ಹುಡುಗ ಇವರಿಬ್ಬರನ್ನ ಓಡಿಸ್ಬಿಡ್ಬೇಕು. ಹನಿಮೀದ ನಡ ಮುರಿದು ಅಲ್ಲೇ ಪರ್ಮನೆಂಟಾಗಿ ದವಾಖಾನೆಗೆ ಇರುವಂಗೆ ಮಾಡಿಬಿಡ್ಬೇಕು. ಆಟ ಮಾಡಿದ್ದು ನಿಂಗೆ ಒಂದು ಭಾಳ ಬರಾಕತ್ತೈತಿ. ಅಂದಿಟ್ಟು ಅಡ್ಡಕ್ಕಿನ ಮಯ್ಯವ್ವ ಮನೆ ಮುರುಕಿ ನನ್ನ ಮನೆ ಹಾಳು ಮಾಡುವ ಹೋಗಕ್ಕೆ ಬಂದಾಳಿಕೆ ಬಿಕ್ಕಿ. ಇದೆಲ್ಲ ನನ್ನ ಪಾಪದ ಕರ್ಮಕ್ಕೆ ಆಗೈತೆ ಕಾಣಿಸುತ್ತವ. ಯವ್ವ ನನ್ನ ಸೊಸಿ ಬಂಗಾರದಂತ ಅದ. ಹೆಂಗಾರ ಮಾಡಿಕಿನ ಮನೆ ಬಿಡಿಸ್ತೀನಿ. ತಾಯ್ತ ಕಟ್ಕೊಂಡ ತಾಯ್ತ ಅಂದಲ್ಲಿನ ನನ್ನ ಮಗನ ವಶೀಕರಣ ಮಾಡ್ಕೊಂಡಳವ. ಈಗ ಟಿವಿಯಾಗೆಲ್ಲ ನೋಡ್ತಿರ್ತಾನೆ. ಅದು ಕರಿನ ನೋಡು, ಅದೇನೋ ವಶೀಕರಣ ಮಾಡ್ಕೊಳೋದು ಪಶೀಕರಣ ಮಾಡ್ಕೊಳೋದು ಅಂತಾರ. ಸುಡಲ್ಲಿ ನೋಡು. ಹಂಗೆ ಮಾಡ್ಕೊಂಡ ನನ್ನ ಮಗನ ಬುಟ್ಟಿ ಹಾಕೊಂಡಾಳ ಈಕಿ ಮಕ್ಕೊಂಡಾಳ. ಈಗ ಇದನ್ನ ತಾಯ್ತ ತೆಗೆದು ಬಿಡ್ತೀನಿ. ಈ ತಾಯ್ತಕ್ಕೆ ಬದ್ಲಿ ಇನ್ನೊಂದು ತಾಯ್ತ ತಂದಿದ್ದು ತಡಿಲಿ. ಆ ತಾಯ್ತ ಕಟ್ತೀನಿ. ಮಲ್ಕಟ್ಟಾಗಿ ಇಟ್ಕೊಂದಿನಿ, ತೆಗಿತೀನಿ. ನಿದ್ದೆ ಮಾಡಕತ್ತಿ ಅಲ್ಲೇ ಮಾಡು. ಇವತ್ತೊಂದು ದಿನ ಚಂದಾಗಿ ನಿದ್ದೆ ಮಾಡೋದು ನೀನು. ಮುಗಿದು ಹೋತು. ಇನ್ನು ನಿದ್ದೆ ಅನ್ನೋದು ಬಾಯಿಗೆ ಬಂಗಾರ ಆಗ್ಬೇಕು ನಿನಗೆ. ಹಂಗತಿ ಮಾಡ್ತೀನಿ. ನನ್ನ ಗಂಡನ ಕೈಲೇನ ನಿನ್ನ ಮನೆ ಬಿಟ್ಟು ಹೊರಗೆ ಹಾಕಿಸ್ಬೇಕಂದ್ರೆ ನನ್ನ ಹೆಸರು ಗಂಗವನ ಅಲ್ಲ. ಹೆಚ್ಚಿದ್ದಾಳುವ ಮತ್ತು ಗಣಪ ಕಾಳಿಗೆ ಅದು ತೆಗಿಬೇಕು. ಕೈಯಾಗಿನ ತಾಯ್ತ ಈ ತಾಯ್ತ ಕಟ್ತೀನಿ. ತಾಯ್ತ ಹಾಕೋ ಸಿಗ್ತು. ಇಲ್ಲಿ ಭಾಳ ತಾನೆ ನಿಂದ್ರೋದು ಬೇಡ. ಲಗು ಜಾಗ ಖಾಲಿ ಮಾಡ್ತೀನಿ. ಈಗ ತಾಯ್ತ ಇಟ್ಕೊಂಡು ನಾಟಕ ಆಡಕತ್ತಿದ್ದಿಲ್ಲ. ಇನ್ನು ನಾಟಕ ಆಡು ಐದು ನಿಂದ. ಏನು ಮುದಿದೇವ ಕೆಲಸ ಪಾಸ್ ಆಯ್ತು. ಮೊದ್ಲಿಕ್ಕೆ ಅದನ್ನ ತಾಯ್ತ ಹೋಗುದು ಬ್ರು. ಆ ತಾಯ್ತ ನನ್ನ ಹತ್ರ ಬಂತಂದ್ರೆ ನನಗೇನು ಮಾಡೋಕ್ಕಾಗಂಗಿಲ್ಲ. ಮೊದ್ಲಿಕ್ಕೆ ಹೋಗುದು ಬರೋದು ಅದನ್ನು. ಹೋಗ್ಯಂಗಿಲ್ಲ, ನಾನು ಸುಟ್ಟು ಬರ್ತೀನಿ. ಮತ್ತು ಹೋಗೋದು ನೆಮ್ಮದಿಗೆ ಕೈ ಸಿಕ್ತಂದ್ರೆ ಬ್ಯಾಡ. ನೋಡಿನಿ ಈಗ ತಾಯ್ತ ಬಿಚ್ಚಿನಿ. ಈಗಿನ ಹೆಂಗಾರ ಮಾಡಿ ನಡ ಮುರಿದು ಮುಲಿ ಕುಂದ್ರಸು. ಈಗ ಬ್ಯಾಡಲಿ. ನಮ್ಮ ಮನ್ಯಾಗ ನಡ ಮುರಿದು ಕುಂದ್ರಸಿದ್ನಿ ಅಂದ್ರೆ ಮತ್ತು 1 ಹೋಗಿ 9 ಆಗುತ್ತ. ಬ್ಯಾಡ. ಈಕೆ ಮನೆಯಿಂದ ಹೊರಗೆ ಹೋಗಿರ್ತಾಳಲ್ಲ, ಆವಾಗ ನಡ ಮುರಿತೀನಿ. ಆಟ ಮಾಡಿ ಪುಂಡೆ ಕಟ್ಕೊ.